ನೋಡ್ರಪ್ಪ ಇವ್ರನ್ನೆಲ್ಲ ಹಿಡಿಬೇಕಂತ ವಿಡಿಯೋ ಪಾಪ ಎಲ್ಲ ಬಂದಿದ್ದೀರಾ. ಈಗಾಗಲೇ ನಾನು ನಿಮಗೆ ಹೇಳಿದ್ದೆ ನಮ್ಮ ಬೆಳ್ಳಂಡೂರಲ್ಲಿ ಜಾತ್ರೆ ಸಂದರ್ಭಗಳಲ್ಲಿ ದೇವಸ್ಥಾನಗಳನ್ನು ಬಹಳ ಚೆನ್ನಾಗಿ ಅಲಂಕಾರ ಮಾಡ್ತಾರೆ ಅಂತ ಹೇಳಿ. ಆ್ಯಂಡ್ ನನ್ನ ಬೆನ್ನ ಹಿಂದೆ ಬಂದು ಮಾಳಿಕಾಂಬ ದೇವಸ್ಥಾನವಿದೆ, ಆ ಕಡೆ ಬಂದ್ಬಿಟ್ಟು ಕಾಣಿಸ್ತಾ ಇದೆಯಾ ಅಲ್ಲಿ ಯಲ್ಲಮ್ಮ ದೇವಸ್ಥಾನವಿದೆ, ಈ ಕಡೆ ಬಂದು ವೆಂಕಟೇಶ್ವರ ದೇವಸ್ಥಾನವಿದೆ, ಆ ಕಡೆ ಇನ್ನೂ ಸ್ವಲ್ಪ ಮುಂದೆ ಹೋದರೆ ಗಣೇಶ ದೇವಸ್ಥಾನವಿದೆ, ಹಾಗೆ ಹೊಸದಾಗಿ ಕಟ್ಟಿರುವಂತಹ ವೆಂಕಟೇಶ್ವರ ದೇವಸ್ಥಾನವಿದೆ. ಆ್ಯಂಡ್ ಎಲ್ಲ ದೇವಸ್ಥಾನಗಳ ಅಲಂಕಾರವನ್ನು ನಾನು ನಿಮಗೆ ತೋರಿಸ್ತೀನಿ. ನಾನು ಯಾವಾಗಲೂ ಯಾಕೆ ಹೇಳ್ತೀನಿ ನಮ್ಮ ಬೆಳ್ಳಂಡೂರಲ್ಲಿ ದೇವಸ್ಥಾನಗಳನ್ನು ಬಹಳ ಚೆನ್ನಾಗಿ ಅಲಂಕಾರವನ್ನು ಮಾಡ್ತಾರೆ ಅಂತ ಹೇಳಿ. ಆ್ಯಂಡ್ ಬನ್ನಿ ನೋಡೋಣ. ಹಾಯ್ ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ರೂಪಕ್ಷತ್ರಿಯ. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಬೆಳ್ಳಂಡೂರಿನ ದೇವಸ್ಥಾನಗಳ ಅಲಂಕಾರವನ್ನು ನೋಡೋಣ. ನೋಡಿ ಇವ್ರನ್ನೆಲ್ಲ ವಿಡಿಯೋ ಮಾಡಬೇಕಂತೆ. ಆ್ಯಂಡ್ ನಮಗೋಸ್ಕರ ಕಷ್ಟಪಡ್ತಾರೆ ಯಾವಾಗ್ಲೂ. ನೋಡಿ ಕರೆದು ವಿಡಿಯೋ ಹಿಡಿ ಅಂತ ಹೇಳ್ತಾ ಇದ್ದಾರೆ. ನೀವೀಗ ನೋಡ್ತಾ ಇರೋದು ಮಾಳಿಕಾಂಬ ದೇವಸ್ಥಾನ. ಜಾತ್ರೆಯ ಅಂಗವಾಗಿ ಎಷ್ಟು ಚೆನ್ನಾಗಿ ದೇವಸ್ಥಾನಗಳ ಅಲಂಕಾರವನ್ನು ಮಾಡಿದ್ದಾರೆ ನೋಡಿ. ಆ್ಯಂಡ್ ಬನ್ನಿ ಒಳಗಡೆ ಕೂಡ ಹೋಗೋಣ, ಹೇಗೆಲ್ಲ ಅಲಂಕಾರವನ್ನು ಮಾಡಿದ್ದಾರೆ ನೋಡೋಣ. ಆ್ಯಂಡ್ ಇದು ಒಳಭಾಗದಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರವನ್ನು ಮಾಡಿದ್ದಾರೆ. ಆ್ಯಂಡ್ ಇದು ಬಂದ್ಬಿಟ್ಟು ಮಾಳಿಕಾಂಬ ದೇವಸ್ಥಾನ ನೋಡಿ. ನಾನು ಈಗಾಗಲೇ ಹೇಳಿದೆ ಜಾತ್ರೆ ಸಂದರ್ಭಗಳಲ್ಲಿ ಬಹಳ ಚೆನ್ನಾಗಿ ಅಲಂಕಾರವನ್ನು ಮಾಡ್ತಾರೆ ಅಂತ ಹೇಳಿ. ನೋಡಿ ಅದೆಷ್ಟು ತೋಮಾಲೆಗಳನ್ನು ಹಾಕಿದ್ದಾರೆ ಅಮ್ಮನಿಗೆ. ಆ ಗೋಡೆ ಬ್ಯಾಕ್ಗ್ರೌಂಡ್ ಗೋಡೆ ಇದೆಯಲ್ವಾ, ಆ ಗೋಡೆ ಕೂಡ ಕಾಣಿಸ್ತಾ ಇಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅಮ್ಮ ಎಷ್ಟು ವೈಭವದಿಂದ ಕಾಣಿಸ್ತಾ ಇದ್ದಾಳೆ ನೋಡಿ. ಇಲ್ಲಿ ನೋಡಿ ಅಮ್ಮನಿಗೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಲಂಕಾರವನ್ನು. ನಾನಿದ್ದೀನಿ ಇವಾಗ ನಮ್ಮ ಬೆಳ್ಳಂಡೂರಿನ ಶ್ರೀ ರೇಣುಕಾ ಯಲ್ಲಮ್ಮ ಹಾಗೆ ಮುತ್ಯಾಲಮ್ಮ ದೇವಸ್ಥಾನದ ಬಳಿ. ನಮ್ಮ ಬೆಳ್ಳಂಡೂರಿನ ಶ್ರೀ ರೇಣುಕಾ ಯಲ್ಲಮ್ಮ ಹಾಗೆ ಮುತ್ಯಾಲಮ್ಮ ದೇವಸ್ಥಾನ. ಅಮ್ಮನಿಗೆ ಕೂಡ ಬಹಳ ಚೆನ್ನಾಗಿ ಅಲಂಕಾರವನ್ನು ಮಾಡಿದ್ದಾರೆ ನೋಡಿ. ಅಮ್ಮನನ್ನು ನೋಡ್ತಾ ಇದ್ರೆ ಅದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ. ಇದೇ ಒಂದು ದೇವಸ್ಥಾನದಲ್ಲೇ ಇವತ್ತಿನ ರಾತ್ರಿ ಬಂದ್ಬಿಟ್ಟು ಹೂವಿನ ಕರಗವನ್ನು ಕೂಡ ಕೊಟ್ಟುವಂಥದ್ದು. ಯಲ್ಲಮ್ಮ ಹಾಗೆ ಮುತ್ಯಾಲಮ್ಮ ಅಲಂಕಾರದಲ್ಲಿ ಇಬ್ಬರು ರಾಜಿಸ್ತಾ ಇದ್ದಾರೆ. ಈ ಜಾತ್ರೆ ಸಂದರ್ಭಗಳಲ್ಲಿ ದೇವಸ್ಥಾನಗಳನ್ನು ನೋಡೋದೇ ಒಂದು ರೀತಿಯ ಚಂದ ನಮ್ಮ ಊರಿನಲ್ಲಿ. ಹಾಗಾಗಿ ಯಾವಾಗಲೂ ನಾನು ಹೇಳ್ತಾ ಇರ್ತೀನಿ, ಜಾತ್ರೆ ಸಂದರ್ಭದಲ್ಲಿ ವಿಶೇಷವಾದಂಥ ಅಲಂಕಾರಗಳನ್ನು ಮಾಡಿರ್ತಾರೆ, ಬನ್ನಿ ಅಂತ ಹೇಳಿ. ನೋಡಿ ಇವರು VR ಈ ಬಾರಿಯ ಒಂದು ಕಾಂಗ್ರೆಸ್ನ ಎಲೆಕ್ಷನ್ನಲ್ಲಿ ನಮ್ಮ ಬೆಳ್ಳಂಡೂರಿಗೆ GB ಎಲೆಕ್ಷನ್ನಲ್ಲಿ ಆಸ್ಪಿರೆಂಟ್ ಆಗಿ ನಿಲ್ತಾ ಇದ್ದಾರೆ. ಜಯವಾಗಲಿ VR ನಮ್ಮೂರವರು ಎಲ್ಲರ ಕಡೆಯಿಂದ. ಈಗ ಬಂದು ನಾನು ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದ ಹತ್ರ ಇದ್ದೀನಿ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಲಂಕಾರ. ಆಚೆ ನೋಡಿ ದೇವಸ್ಥಾನಕ್ಕೆ ಅದೆಷ್ಟು ಚೆನ್ನಾಗಿ ಅಲಂಕಾರವನ್ನು ಮಾಡಿದ್ದಾರೆ. ಈ ಕಡೆ ಆ ಕಡೆ ನಾಮಗಳನ್ನು ಹಾಕಿದ್ದಾರೆ. ಪೂರ್ತಿಯಾಗಿ ರೆಡ್ ರೋಸಸ್ಸಿಂದ ಸಖತ್ತಾಗಿ ಮಾಡಿದ್ದಾರೆ. ಆ್ಯಂಡ್ ಒಳಭಾಗದಲ್ಲೂ ಕೂಡ ಅಷ್ಟೇ ಚೆನ್ನಾಗಿ ಅಲಂಕಾರವನ್ನು ಮಾಡಿದ್ದಾರೆ. ಹೋದ ವರ್ಷ ಅಂತೂ ಇನ್ನೂ ಅದ್ಧೂರಿಯಾದಂತಹ ಅಲಂಕಾರವಿತ್ತು ದೇವಸ್ಥಾನವೆಲ್ಲವೂ ಕೂಡ. ನೋಡಿ ಕಂಬಗಳಿಗೆ ಈ ಬಾರಿ ರಥಕ್ಕೂ ಕೂಡ ರಥ ಪೂರ್ತಿ ಕೂಡ ಬರೀ ಇದೇ ರೀತಿಯ ಹೂಗಳಿಂದ ಅಲಂಕಾರವನ್ನು ಮಾಡಿದ್ದಾರೆ. ಆ್ಯಂಡ್ ದೇವಸ್ಥಾನದ ಒಳಭಾಗದಲ್ಲೂ ಕೂಡ ಅದೇ ರೀತಿ ಹೂಗಳು, ಈ ಶಾಮಂತಿ ಕಲರ್ ಶಾಮಂತಿ ಹೂಗಳಿಂದ ಅಲಂಕಾರವನ್ನು ಮಾಡಿದ್ದಾರೆ. ನೋಡಿ ಪರಮಾತ್ಮನ ದರ್ಶನವನ್ನು ಎಲ್ಲ ಮಾಡ್ಕೊಳ್ಳಿ. ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಬಹಳ ಹಳೆಯದಾದಂತಹ ನಮ್ಮ ಬೆಳ್ಳಂಡೂರಿನ ದೇವಸ್ಥಾನ. ಸಾಕಷ್ಟು ಶಕ್ತಿ ಇರುವಂತಹ ದೇವಸ್ಥಾನ, ಹಳೆಯ ದೇವಸ್ಥಾನವಿದು. ಎಲ್ಲರಿಗೂ ಕೂಡ ಭಗವಂತ ಆಶೀರ್ವಾದವನ್ನು ಮಾಡಲಿ, ಆರೋಗ್ಯ ಆಯಸ್ಸನ್ನು ಕೊಟ್ಟು ಎಲ್ಲರನ್ನು ಕೂಡ ಪರಮಾತ್ಮ ಕಾಪಾಡಲಿ. ಸೊ ನಿಮಗೋಸ್ಕರ ಅಂತಲೇ ಹೋಗ್ತೀನಿ ವಿಡಿಯೋಗಳನ್ನು ಮಾಡ್ಕೊಂಬರೋದಕ್ಕೆ. ಎಲ್ಲೋ ಕೂತಿರ್ತೀರಾ, ನೀವೆಲ್ಲೋ ಇರ್ತೀರಾ, ನಾನೆಲ್ಲೋ ಇರ್ತೀನಿ. ಆರಾಮಾಗಿ ಕೂತ್ಕೊಂಡಿರೋ ಜಾಗದಲ್ಲಿ ಕೂಡ ನಮ್ಮ ಇಡೀ ಬೆಳ್ಳಂಡೂರಿನ ದೇವಸ್ಥಾನಗಳನ್ನಾಗಿರ್ಬೋದು, ಜಾತ್ರೆಗಳನ್ನಾಗಿರ್ಬೋದು ನೀವು ಕೂತಲ್ಲೇ ದರ್ಶನವನ್ನು ಮಾಡ್ಬೋದು. ನಿಮ್ಮ ಒಂದೇ ಒಂದು ಸಪೋರ್ಟ್
ಇದು ಬಂದ್ಬಿಟ್ಟು ಸುಮಾರು ವರ್ಷಗಳಿಂದ ಇದೆ, ಹಳೆಯ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ. ಹಿಂಭಾಗದಲ್ಲಿ ಬಂದ್ಬಿಟ್ಟು ಈ ಕಡೆ ನೋಡಿ ಲಕ್ಷ್ಮೀ ದೇವಸ್ಥಾನವಿದೆ, ಹಾಗೆ ಆಂಜನೇಯ ಸ್ವಾಮಿ ದೇವಸ್ಥಾನವಿದೆ. ಆ್ಯಂಡ್ ಬನ್ನಿ ತೋರಿಸ್ತೀನಿ. ಆ್ಯಂಡ್ ಇಲ್ಲಿ ಕಾಣಿಸ್ತಾ ಇರೋದು ನಿಮಗೆ ಇದು ಶ್ರೀ ಲಕ್ಷ್ಮೀ ದೇವಸ್ಥಾನ. ಆ್ಯಂಡ್ ದೇವಸ್ಥಾನದ ಸುತ್ತಲೂ ಕೂಡ ಲಕ್ಷ್ಮಿ ಹಾಗೆ ಆಂಜನೇಯ ಸ್ವಾಮಿ ಇದ್ದಾರೆ. ಹಿಂಭಾಗದಲ್ಲಿ ಇರುವಂತಹ ಆಂಜನೇಯ ಸ್ವಾಮಿ ದೇವಸ್ಥಾನ. ಹ್ಯಾಂಡ್ ಬನ್ನಿ ತೋರಿಸ್ತೀನಿ. ಆ್ಯಂಡ್ ಆ ತೋರಣಗಳನ್ನು ನೋಡಿ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ. ಆ್ಯಂಡ್ ಯಾವಾಗಲೂ ನನ್ನ ವಿಡಿಯೋಗಳನ್ನು ನೋಡೋರಿಗೆ ಆಂಜನೇಯ ಸ್ವಾಮಿ ಹಾಗೆ ಈ ದೇವಸ್ಥಾನಗಳೆಲ್ಲ ಪರಿಚಯ ಇದ್ದೇ ಇರುತ್ತೆ. ಪರಮಾತ್ಮ ಎಲ್ಲರನ್ನೂ ಕೂಡ ಕಾಪಾಡಲಿ. ಈಗಲೇ ಒಂದು ಎಲ್ಲ ದೇವಸ್ಥಾನಗಳ ವಿಡಿಯೋಗಳನ್ನು ಮಾಡ್ಕೊಳ್ತಾ ಇದ್ದೀನಿ. ಸಾಯಂಕಾಲ ಒಂದು ದೇವಸ್ಥಾನಗಳೆಲ್ಲ ಫುಲ್ಲು ರಶ್ ಆಗಿಬಿಡುತ್ತೆ. ಆ್ಯಂಡ್ ಇಷ್ಟು ಫ್ರೀಯಾಗಿ ನಿಮಗೆ ಯಾವ ದೇವಸ್ಥಾನವನ್ನು ಕೂಡ ತೋರಿಸೋದಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಈಗಲೇ ವಿಡಿಯೋವನ್ನು ಮಾಡ್ಕೊಳ್ತಾ ಇದ್ದೀನಿ. ನಾನಿವಾಗ ಶ್ರೀ ಸಂಕಷ್ಟಹರ ಬಲಮುರಿ ಗಣಪತಿ ದೇವಸ್ಥಾನದ ಮುಂಭಾಗದಲ್ಲಿ ಇದ್ದೀನಿ. ಆ್ಯಂಡ್ ಬನ್ನಿ ದೇವಸ್ಥಾನವನ್ನು ನೋಡೋಣ. ಬಿಸಿಲು ಆಗ್ತಾ ಇಲ್ಲ, ಕಾಲು ಸುಡ್ತಾ ಇದೆ. ಈ ಒಂದು ದೇವಸ್ಥಾನದಲ್ಲೂ ಕೂಡ ಬಹಳ ಚೆನ್ನಾಗಿನೇ ಅಲಂಕಾರವನ್ನು ಮಾಡಿದ್ದಾರೆ ನೋಡಿ. ಈ ಊರೊಳಗಡೆ ಇರುವಂತಹ ದೇವಸ್ಥಾನಗಳನ್ನು ಮಾತ್ರ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇನ್ನು ಶ್ರೀರಾಮ ದೇವಸ್ಥಾನ ಇದೆ, ಬಂಡಿ ಮಂಗಳಮ್ಮ ದೇವಸ್ಥಾನ ಇದೆ, ಶಿವನ ದೇವಸ್ಥಾನವಿದೆ. ಆ ಎಲ್ಲ ದೇವಸ್ಥಾನಗಳನ್ನು ನೋಡ್ಕೊಂಡು ಬರೋಷ್ಟರಲ್ಲಿ ನನಗೂ ಕೂಡ ಪೂರ್ತಿಯಾಗಿ ಸುಸ್ತಾಗೋಗುತ್ತೆ, ಆಗೋದಿಲ್ಲ. ಹಾಗಾಗಿ ಇಷ್ಟು ದೇವಸ್ಥಾನಗಳನ್ನು ಮಾತ್ರ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಶ್ರೀ ಸಂಕಷ್ಟಹರ ಬಲಮುರಿ ಗಣೇಶ ದೇವಸ್ಥಾನವಿದು. ಆ್ಯಂಡ್ ಇಲ್ಲೂ ಕೂಡ ಬಹಳ ಚೆನ್ನಾಗಿ ಅಲಂಕಾರವನ್ನು ಮಾಡಿದ್ದಾರೆ ನೋಡಿ. ಈ ಗಣೇಶ ಹಬ್ಬಕ್ಕೆ ಅಂತೂ ಇನ್ನೂ ಅದ್ಧೂರಿಯಾದಂಥ ಅಲಂಕಾರವನ್ನು ಮಾಡ್ತಾರೆ. ದೇವಸ್ಥಾನವೆಲ್ಲ ಬಹಳ ಚೆನ್ನಾಗಿ ಕಾಣಿಸ್ತಾ ಇದೆ. ನಾನಿವಾಗ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದ ಮುಂಭಾಗದಲ್ಲಿ ಇದ್ದೀನಿ. ಈ ಒಂದು ದೇವಸ್ಥಾನ ಹೊಸದಾಗಿ ಕಟ್ಟಿರುವಂತಹ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ. ಆ್ಯಂಡ್ ಗರ್ಭಗುಡಿಯಲ್ಲಿ ಮಾತ್ರ ಪರಮಾತ್ಮನಿಗೆ ಅದ್ದೂರಿಯಾಗಿ ಮಾಡಿದರು. ದೇವಸ್ಥಾನವೆಲ್ಲ ಅಲಂಕಾರ ಸಿಂಪಲ್ ಆಗೇ ಮಾಡಿದರು. ಪ್ರತಿ ವರ್ಷವೂ ಕೂಡ ಮಾಡ್ತಾರೆ, ಗೊತ್ತಿಲ್ಲ ಈ ಬಾರಿ ಸಿಂಪಲ್ ಆಗೇ ಮಾಡಿದ್ದಾರೆ. ಆ್ಯಂಡ್ ಸುತ್ತಲೂ ಕೂಡ ಆಂಜನೇಯ ಸ್ವಾಮಿ, ಲಕ್ಷ್ಮಿ ಹಾಗೆ ನರಸಿಂಹ ಸ್ವಾಮಿಯನ್ನು ನೀವು ಈ ಒಂದು ದೇವಸ್ಥಾನದ ಸುತ್ತಲೂ ಕೂಡ ನೋಡ್ಬೋದು. ಆ್ಯಂಡ್ ಬಹಳ ಚೆನ್ನಾಗಿದೆ ದೇವಸ್ಥಾನ. ನಮ್ಮ ಬೆಳ್ಳಂಡೂರಲ್ಲಿ ಯಾವಾಗಲೂ ಹೇಳ್ತಾ ಇರ್ತೀನಿ 2 ಗಣೇಶ ದೇವಸ್ಥಾನವಿದೆ ಅಂತ ಹೇಳಿ. ಊರೊಳಗಡೆ ಒಂದು ಗಣೇಶ ದೇವಸ್ಥಾನವಾದರೆ ಇಲ್ಲಿ ಒಂದು ಗಣೇಶ ದೇವಸ್ಥಾನ. ಅಬ್ಬಾ ಏನು ಸಖತ್ತಾಗಿ ಮಾಡಿದ್ದಾರೆ ನೋಡಿ ಅಲಂಕಾರವನ್ನು. ತುಂಬ ಚೆನ್ನಾಗಿದೆ ಅಲ್ವಾ ಅಲಂಕಾರ, ಕಲರ್ ಆಗಿ. ಆ್ಯಂಡ್ ಗಣೇಶನಿಗೆ ನೋಡಿ ಫುಲ್ಲು ಸ್ಟೋನಲ್ಲಿ ಅಲಂಕಾರವನ್ನು ಮಾಡಿದ್ದಾರೆ. ಅದೆಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಲಂಕಾರವನ್ನು. ಪರಮಾತ್ಮ ಈ ಸ್ಟೋನ್ಗಳಿಂದ ಅಲಂಕಾರವನ್ನು ಮಾಡಿದ್ದಾರೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ, ಹೊಳಿತಾ ಇದ್ದಾನೆ ಹಾಗೇನೆ. ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಧನ್ಯವಾದ.